ಬಂದೆ. ಇದೇನ್ ದೊಡ್ಡಕ್ಕ, ಈಗ ತಾನೇ ಮನೆಗೆ ಬಂದವ್ರಂಗ್ ಮಾತಾಡ್ತಿದ್ದೀರಾ? ಈಗ್ಲೇ ಅಲ್ವಾ ಪಾವನಮೂರ್ತಿ ನಾನು ಬಂದಿದ್ದು? ಮಾಮ್, ನೀವು ಸಿಗಾಕೋತಿದ್ದೀರಾ? ನೆನ್ನೆ ಮೊನ್ನೆ ಮನೇಲೇ ಇದ್ರಲ್ವಾ? ಯಾರ ಮನೇಲಿ? ಈ ಮನೇಲೆ ದೊಡ್ಡತ್ತೆ. ನಿಮ್ಮನೇಲಿ ಇದ್ದಿದ್ರೆ ನಾವ್ಯಾಕೆ ಕೇಳ್ತಿದ್ವಿ? ನಾನಿಲ್ಲಿಗೆ ಬಂದಿದ್ದೆ ಇವಾಗ. ದೊಡ್ಡಮ್ಮ, ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ. 2 ದಿನ ಇಲ್ಲೇ ಇದ್ರಿ ಅಲ್ವಾ? ನಾನಾ? ನೆನೆ ನೈನಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ ತಕ್ಷಣ ನೀವು ಹೊರಟೋಗ್ಬಿಟ್ರಿ. ನೈನಿ ನನ್ ಮೇಲೆ ಕೋಪ ಮಾಡ್ಕೊಂಡ್ಲಾ? ಅದೀ ಜನ್ಮದಲ್ಲಿ ಆಗೋಂತ ಕೆಲ್ಸನಾ? ಯಾಕಂದ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ವಿಚಿತ್ರ ಅನ್ನಿಸ್ತದೆ ಅತ್ಗೆ. ನಿಮ್ಮನ್ನ ರಿವಾಲ್ವರ್ ಇಂದ ನೈನೇ ಶೂಟ್ ಮಾಡಿದ್ಲು ಅಂತ ಕೂಡ ಹೇಳಿದ್ರು. ಕನ್ಸ್ ಬಿತ್ತಾ ಹೇಗೆ? ದೊಡ್ಡಮ್ಮ, 1 ನಿಮಿಷ. ನಿಮ್ಮ ಕೈಯಲ್ಲಿ ಬ್ಯಾಂಡೇಜ್ ಇರ್ಬೇಕಲ್ಲ? ಬ್ಯಾಂಡೇಜಾ? ನೀವು ಮಲೇಷಿಯಾಕ್ಕೆ ಹೋದಾಗ ಜಾರ್ ಬಿದ್ದು ಕೈ ಫ್ರಾಕ್ಚರ್ ಆಗಿತ್ತು ಅಂದ್ರಲ್ಲ? 1 ತಿಂಗಳಿಂದ ನಾನು ಇಂಡಿಯಾದಲ್ಲೇ ಇದ್ದೀನಿ ವಿಕ್ರಾಂತ್. ನೈನಿ, ಅದೆಲ್ಲ ಭ್ರಮೆನಾ? ಯಾವ್ದು ನಿಜನೋ ಯಾವ್ದು ಸುಳ್ಳೋ ತಿಳ್ಕೊಳ್ಳೋ ಅಷ್ಟರಲ್ಲಿ ನಡಿಬೇಕಾಗಿರೋದು ನಡೆದೋಗಿರುತ್ತೆ ಅಕ್ಕ. ಅದಕ್ಕೆ ಹುಷಾರಾಗಿರ್ಬೇಕು ಅಂತಿರೋದು. ಏನು ದೊಡ್ಡಕ್ಕ ನೋಡಿದ್ರೆ ನಿನ್ನೆ ಮೊನ್ನೆ ಅವ್ರ ಮನೆಗೆ ಬಂದಿಲ್ಲ ಅಂತ ಇದಾರೆ, ಇವಾಗೆ ಬಂದಿರೋದು ಅಂತ ಇದಾರೆ. ಇಲ್ಲೆಲ್ಲ ನಡೀತಾ ಇರೋದು ನೋಡ್ತಾ ಇದ್ರೆ ಅಯ್ಯಪ್ಪ ಎದೆ ಡಮ್ಮಂದು ಹೋಗ್ಬಿಡತ್ತೆ. ಎಲ್ಲ ಒಂದ್ ರೀತಿ ಮಿರಾಕಲ್ ಅನಿಸ್ತಿದೆ ಮಾವ. ಹೌದು, ಇವ್ರು ಯಾರು ಅಂತ ಹೇಳಲೇ ಇಲ್ಲ. ನಮ್ ತಿಲೋತ್ತಮತ್ತೆ ಅಮ್ಮವ್ರೆ ಗುರ್ತಿಡಿಲಿಲ್ವಾ? ಅದ್ರಲ್ಲಿ ಡೌಟ್ ಏನಿಲ್ಲ ದೊಡ್ಡಮ್ಮ. ಸರ್ಪದ್ವೀಪಕ್ಕೆ ಹೋಗಿ ವಾಪಸ್ ಬಂದ್ಮೇಲೆ ಹೀಗಾಗೋಗಿದ್ದಾರೆ. ಮಾಮ್ ಕೈ ಕೂಡ ಏಟಾಗಿದೆ ಪಾಪ. ಏನಾಯ್ತು? ಚಿಕ್ಕ ತೊಂದರೆ ಆಗಿದೆ ಅಕ್ಕ. ಆ ಗ್ಲೌಸ್ ತೆಗೆದು ನೋಡಿದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಆದ್ರೆ ಇವ್ರು ಒಪ್ಕೊಳ್ತಾ ಇಲ್ಲ ಅತ್ತೆ. ಒಂದ್ ಕೆಜಿ ಬಂಗಾರ ಇದ್ರು ಸರಿ, ಇಷ್ಟು ಹುಷಾರಾಗಿ ಮುಚ್ಚಿಡಲ್ಲ. ತಿಲೋತ್ತಮ ಅತ್ತೆ ಮಾತ್ರ ಈ ಕೈ ಗ್ಲೌಸ್ ಮಾತ್ರ ಹೀಗೆ ಇರ್ಬೇಕು ಅಂತ ಹಠ ಹಿಡ್ತಿದ್ದಾರೆ. ಐಸಿ ತುಂಬಾ ವಿಶೇಷನೇ ಇರುತ್ತೆ ಅನ್ಸತ್ತೆ. ಅಂಥದ್ದೇನೂ ಇಲ್ಲ ಅಕ್ಕ. ಗಾಯ ಒಣಗೋದಿಕ್ಕೆ ಇನ್ನೂ 1-2 ವಾರ ಬೇಕು ಅಂತ ಹೇಳಿದ್ದಾರೆ. ಎಲ್ರ ದೃಷ್ಟಿ ಇದ್ರ ಮೇಲೆ ಬೀಳ್ಬಾರ್ದು ಅಂತ ಗ್ಲೌಸ್ ಹಾಕೊಂಡಿದ್ದೀನಿ ಅಷ್ಟೇ. ಒಳ್ಳೇದು. ಸರ್ಪದ್ವೀಪಕ್ಕೆ ಹೋಗಿ ಜೀವಂತವಾಗಿ ಬಂದ್ಮೇಲೆ ಮನೇಲಿ ಅಮ್ಮನವ್ರ ಪೂಜೆ ಮಾಡಬೇಕು. ಮಾಡಿದ್ರಾ? ಆ ತರ ಯಾವ ಪೂಜೆನೂ ಮಾಡಿಲ್ಲ ಅತ್ತೆ. ಗಣಗಣ ಅಂತ ಗಂಟೆ ಬಾರಿಸಿ ಪ್ರಸಾದ ತಿಂದ್ವಿ ಅಷ್ಟೇ. ಗಂಟೆ ಅಂದ ತಕ್ಷಣ ನೆನ್ಪಾಯ್ತು, ಗಂಟೆ ಅಮ್ಮ ಕೂಡ ಮನೆಗೆ ಬಂದಿದ್ರು. ಹಾಸಿನಿ, ಅನಾವಶ್ಯಕ ವಿಷಯಗಳನ್ನ ಅಕ್ಕನ್ಗೆ ಹೇಳಿ ಅವ್ರ ತಲೆನೂ ಯಾಕೆ ತಿಂತಾ ಇದೀಯಾ? ಇಂಥದನ್ನೆಲ್ಲ ದೊಡ್ಡತ್ಗೆ ಹೇಳ್ಬೇಕು. ಮಾಟ್ಗಾತಿ ಮನೆಗ್ ಬಂದು ಗಾಯತ್ರಿ ಅತ್ಗೆ ಆತ್ಮನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸರಿ ಅಂತ ನಾವು ತಲೆ ಆಡಿಸ್ಬೇಕಾ? ಆತ್ಮನ ಹಿಡಿಬೇಕಂತ ಮಾಟಗಾತಿ ಬಂದಿದ್ಲಾ? ಹೌದು ಅಮ್ಮೋರೆ. ಅವಳ ಹೆಸರು ಗಂಟೆ ಅಮ್ಮ.
ವಾಮ ಪೂಜೆ ಮಾಡೋಂಥವ್ರನ್ನೆಲ್ಲ ನೀವು ಮನೆಯೊಳಗೆ ಅದ್ ಹೇಗ್ ಬಿಟ್ಕೊಂಡ್ರಿ? ದೊಡ್ಡಮ್ಮ ಅವರು ನಿಮಗ್ ಗೊತ್ತಾ? 2-3 ಮರ್ಡರ್ ವಿಷಯದಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ ವಿಶಾಲ್. ಅಂಡರ್ಸ್ಟ್ಯಾಂಡ್? ಅಪರಾಧಿ ಸ್ಥಾನದಲ್ಲಿರೋ ಮಾಟಗಾತಿಗ ನಾವು ಗೌರವ ಕೊಟ್ಟಿದ್ದು. ನೆಕ್ಸ್ಟ್ ಟೈಮ್ ಬಂದ್ರೆ ಅವ್ರ ಗಂಟೆನೆ ತಗೊಂಡು ಅವ್ರ ತಲೆಗೆ ಬಾರಿಸ್ತೀನಿ.